ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಈಗಾಗಲೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2 ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಬಿಡಿಸ್ತಿದ್ವಿ. ಸುಮಾರು 2023ಲಿಂದ ಪ್ರಶ್ನೆಗಳನ್ನು ಬಿಡಿಸ್ಕೊತ ಬಂದಿವಿ. 2023 ಆಗಿತ್ತು, 2022 ಆಗ್ಯದ, 2021 ಬಿಡಿಸ್ತೀವಿ. ಇವತ್ತು 2020ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಇನ್ನೊಂದು ಮಾಹಿತಿ ಏನಂತಂದ್ರೆ, ಯಾರೆಲ್ಲ BSc B.Ed ಪೇಪರ್ 1 ಮತ್ತು ಪೇಪರ್ 2 ಬರೆಯಕತ್ತಿರಲ್ಲ ಅವರಿಗೆ ಪೇಪರ್ 1ನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಅಷ್ಟೇ ಸಹಾಯಕಾರಿ ಆಗ್ತವೆ. ಪೇಪರ್ 2ನಲ್ಲಿರ್ತಕ್ಕಂಥ ಪ್ರಶ್ನೆಗಳು ಸಹ ಅಷ್ಟೇ ಉಪಯುಕ್ತಕಾರಿ ಆಗ್ತವೆ. ಯಾಕಂದ್ರೆ ಅಲ್ಲಿನೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ಕೊತ ಬರ್ತಾನೆ. ಇಲ್ಲಿನೂ ಸತ್ಯಕ್ಕೆ ಏನು ಮಾಡ್ತಾನೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಓಕೆ, ನೇರವಾಗಿ ವಿಷಯಕ್ಕೆ ಹೋಗೋಣ. ಕೋಬಾಲ್ಟ್ನ ಕ್ಯೂರಿ ತಾಪ ಕೇಳ ನೋಡ್ರಿ. ಇಲ್ಲಿ ಕೆಲವೊಂದು ಸಲ ಕೇಳ್ತಿರ್ತಾನೆ. ಕೋಬಾಲ್ಟ್ನ ಕ್ಯೂರಿ ತಾಪ 1394 ಕೆಲ್ವಿನ್ ಅಂತ ಕರಿತೀವಿ. ಅದರ ಕ್ಯೂರಿ ತಾಪವನ್ನು ನಾವು ಆರಾಮಾಗಿ ನೋಡಬಹುದು. ಸಿಂಪಲ್ ಏನ. ಆಮೇಲೆ ಕೆಲವೊಂದಿಷ್ಟು ತಾಪಗಳನ್ನ ನಮ್ಮ ಪಠ್ಯಪುಸ್ತಕದಲ್ಲಿ ಈಗಾಗಲೇ ಕೊಟ್ಟಾರ. ನೀವು ಅದನ್ನೊಂಚೂರು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ವ್ಯಕ್ತಿಯೊಬ್ಬನ -2D ಸಾಮರ್ಥ್ಯದ ಮಸೂರವನ್ನು, ಅಂದ್ರೆ ವ್ಯಕ್ತಿಯೊಬ್ಬ ಏನು ಮಾಡಕತ್ತಾನ, -2D ಸಾಮರ್ಥ್ಯದ ಮಸೂರವನ್ನು ಬಳಸುತ್ತಿದ್ದಾನೆ. ಆತನ ದೃಷ್ಟಿ ದೋಷ ಹಾಗೂ ಬಳಸಿದ ಮಸೂರ ಯಾವುದು? ಇದು ಯಾವ ದೃಷ್ಟಿ ಅಂತಂದ್ರೆ ಸಮೀಪ ದೃಷ್ಟಿ. ಎಂತಹ ಮಸೂರವನ್ನು ಬಳಸಕತ್ತಾನ? ನಿಮ್ನ ಮಸೂರವನ್ನು ಆತ ಬಳಸಕತ್ತಾನ. ತುಂಬ ಸರಳವಾಗಿರ್ತಕ್ಕಂಥ ಚಾಪ್ಟರ್ ಐತಿ. 10th ಬುಕ್ನ್ಯಾಗ ಈ ಒಂದು ಟಾಪಿಕನ್ನು ನಾವು ನೋಡಬಹುದು. ಓಕೆ, ನೋಡ್ರಿ ಇಲ್ಲಿ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕ ಮಾಹಿತಿ ನಾ ಹೇಳಿಬಿಟ್ಟಿನಿ. ಯಾವುದೋ ಒಂದು ಕ್ವಶನ್ ಕೇಳಕತ್ತಾನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸುತ್ತಲಿನ ಮಾಹಿತಿಯನ್ನು ನಾವು ಕಲೆ ಹಾಕಬೇಕಾಗ್ತೈತಿ. ನೋಡ್ರಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಸನ್ನು ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕೀ ಪಾಯಿಂಟ್ಸ್ ಡೈರಿಯನ್ನು ನೀವು ಮಾಡ್ಕೊಂಡಿಟ್ಕೊಳ್ಳೋದು ಬಹಳ ಉತ್ತಮ ಆಗ್ತೈತಿ. ನೋಡ್ರಿ, ಸಮೀಪ ದೃಷ್ಟಿಕೋನ ಮಯೋಫಿಯಾ ಅಂತ ಕರಿತೀವಿ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ, ಅಂದ್ರೆ ನೋಡ್ರಿ, ಸಮೀಪ ದೃಷ್ಟಿ ಅಂತಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವ, ಆದ್ರೆ ದೂರದ ವಸ್ತುಗಳು ಕಾಣಂಗಿಲ್ಲ. ಅದಕ್ಕೆ ನಾವೇನಂತೀವಿ, ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಅಂತ ಕರಿತೀವಿ. ದೂರ ಬಿಂದುವು ಅಂತರಕ್ಕಿಂತ ಹತ್ತಿರವಾಗಿರ್ತೈತಿ. ಆಮೇಲೆ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮೂಡ್ತದ. ನೆನಪಿಟ್ಟುಕೋರಿ, ಮಯೋಫಿಯಾದಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡ್ತದ? ರೆಟಿನಾದ ಮುಂಭಾಗದಲ್ಲಿ ಮೂಡ್ತದ. ಹೌದಾ? ವಿಪರೀತ ವಕ್ರತೆ ಉಂಟಾಗ್ತೈತಿ. ಕಣ್ಣು ಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿ ಇಲ್ಲಿ ಕಂಡು ಬರ್ತದ. ಕಾರಣ ನಿಮ್ನ ಮಸೂರವನ್ನು ಉಪಯೋಗಿಸಿ ಇಲ್ಲಿ ಸುಧಾರಣೆಯನ್ನು ತರಲಾಗ್ತದ. ಎಂತಹ ಮಸೂರವನ್ನು? ಪ್ರಸ್ತುತ ಕ್ವಶನ್ದಾಗ ಏನೈತಿ, ನಿಮ್ನ ಮಸೂರವನ್ನು ನಾವು ಇಲ್ಲಿ ಬಳಸಿ ಯಾವುದು ಸಮೀಪ ದೃಷ್ಟಿಯನ್ನು ನಾವು ಸರಿ ಮಾಡಬಹುದು. ಓಕೆ, ಇನ್ನು ದೂರ ದೃಷ್ಟಿಗೆ ಬಂದ್ರೆ ನೋಡ್ರಿ, ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ. ದೂರ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಸಮೀಪದ ವಸ್ತುಗಳನ್ನು ನೋಡಲಾರ. ನೋಡ್ರಿ, ದೂರದೃಷ್ಟಿ ಅಂತಂದ್ರೆ ದೂರದ ವಸ್ತುಗಳನ್ನು, ಉಲ್ಟಾ ವೈಸ್ ವರ್ಸ ಆಗ್ತಿದ್ದು ಅಷ್ಟೇ. ದೂರದೃಷ್ಟಿ ಅಂತಂದ್ರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನ, ಆದ್ರೆ ಸಮೀಪದ ವಸ್ತುಗಳನ್ನು ಆತ ನೋಡಲಾರ. ಸಮೀಪ ಬಿಂದುವು, ಹೌದಾ, 25 ಸೆಂಟಿಮೀಟರ್ಗಿಂತ ದೂರದಲ್ಲಿರ್ತದ. ರೆಟಿನಾದ ಹಿಂಭಾಗದಲ್ಲಿ, ಅಲ್ಲಿ ಮುಂದಿದ್ರ ಇಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಬೆಳಕಿನ ಕಿರಣಗಳು ಮೂಡ್ತಾವ. ಕಾರಣ ಇಲ್ಲಿ ಕಣ್ಣಿನ ಮಸೂರದ ಏನಾಗ್ತೈತಿ, ಸಂಗಮ ದೂರ ಉದ್ದವಾಗ್ತದ ಅಥವಾ ಕಣ್ಣುಗುಡ್ಡೆ ಚಿಕ್ಕದಾಗ್ತದ. ಪೀನ ಮಸೂರದ ಸಹಾಯದಿಂದ ಇದನ್ನು ನಾವು ಗುಣಪಡಿಸಬಹುದು. ಪೀನ ಮಸೂರ ಏನು ಮಾಡ್ತೈತಿ ನೋಡ್ರಿ, ಪೀನ ಮಸೂರ ಬೆಳಕನ್ನು ಒಂದು ಕಡೆ ಕೇಂದ್ರೀಕರಣ ಮಾಡ್ತೈತಿ. ಇದೂ ಎಕ್ಸಾಮ್ದ ಕ್ವಶನ್ ಆಗೈತಿ. 2 ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ಇನ್ನು ಕೆಲವೊಬ್ರಿಗೆ ಏನಿರ್ತೈತಿ, ಬಾಯ್ ಫೋಕಲ್ ಅಂದ್ರೆ ದೂರದೃಷ್ಟಿನೂ ಇರ್ತೈತಿ, ಸಮೀಪ ದೃಷ್ಟಿನೂ ಇರ್ತೈತಿ. ಅವರನ್ನು ಏನು ಮಾಡ್ಬೋದು ನಾವು, ಈ ಒಂದು ಬೈಫೋಕಲ್ ಲೆನ್ಸ್ಗಳ ಮೂಲಕ, ಅಂದ್ರೆ ಪೀನ ಮಸೂರ, ನಿಮ್ನ ಮಸೂರ ಎರಡನ್ನೂ ಉಪಯೋಗ ಮಾಡಿ, ಕೆಲವೊಬ್ಬರು ಚಸ್ಮಾದಾಗಿರ್ತದೆ ನೋಡ್ರಿ, ಪೀನ ಮಸೂರವನ್ನು ಮತ್ತು ನಿಮ್ನ ಮಸೂರವನ್ನು ಎರಡೂ ಉಪಯೋಗ ಮಾಡಿ ನಾವು ಅವರ ಒಂದು ಕಣ್ಣಿನ ಸಾಮರ್ಥ್ಯವನ್ನು ಅಭಿವೃದ್ಧಿ ಪಡಿಸಬಹುದು. ಓಕೆ, ಸಮೀಪ ದೃಷ್ಟಿ ಮಯೋಫಿಯಾ, ಸಮೀಪ ದೃಷ್ಟಿಯನ್ನು ಯಾವ ಒಂದು ಮಸೂರ ಅಂತಂದ್ರೆ ನಿಮ್ನ ಮಸೂರ ಉಪಯೋಗಪಡಿಸಿ, ಆಮೇಲೆ ದೂರದೃಷ್ಟಿಯನ್ನು ಪೀನ ಮಸೂರವನ್ನು ಉಪಯೋಗ ಮಾಡಿ. ಓಕೆ, ಸರಿ, ಸಿಂಪಲ್ ಆಗಿರತಕ್ಕಂಥ ಮಾಹಿತಿ ಇದೆ. ಓಕೆ, ಮುಂದಿನ ಪ್ರಶ್ನೆ. ಹಳದಿ ಬಣ್ಣದ ರೋಧಕದ ಬಣ್ಣದ ಸಂಕೇತ 4 ಅಂತೇಳಿ ನಾವು ಕರಿತೀವಿ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ನಿಶ್ಚಲ ಸ್ಥಿತಿಯಲ್ಲಿರುವ ಅಥವಾ
ಒಂದೇ ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ವಸ್ತುವು ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಆ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್. ಈ ಟಾಪಿಕ್ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ಅಲ್ಲಿರ್ತಕ್ಕಂಥ ಸೂತ್ರಗಳ ಮೇಲೆ ಮತ್ತು ನ್ಯೂಟನ್ ಚಲನೆಯ ನಿಯಮಗಳ ಮೇಲೆ ಅಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳು ಬರ್ತಾವ. ಆ ಒಂದು ಉದಾಹರಣೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನಿಶ್ಚಲ ಸ್ಥಿತಿಯಲ್ಲಿರುವ ಅಥವಾ ಒಂದೇ ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ವಸ್ತು ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಆ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಂತಕ್ಕಂಥ ಹೇಳಿಕೆ ನ್ಯೂಟನ್ ಚಲನೆಯ ಮೊದಲನೇ ನಿಯಮವನ್ನು ತಿಳಿಸ್ತದ. ಓಕೆ, ಇದರ ಬಗ್ಗೆ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ಕೊಂಡ್ಬಿಡೋಣ. ನಾನು ಓದುವಾಗ ಮಾಡಿರ್ತಕ್ಕಂಥ ಪಾಯಿಂಟ್ಸ್ಗಳಷ್ಟೇ. ಈಗ ಕ್ವಶನ್ ಬಂದಂತೇಳಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕತ್ತೀನಿ ಅಷ್ಟೇ. ಬಲ ಮತ್ತು ನ್ಯೂಟನ್ ಚಲನೆಯ ನಿಯಮಗಳು ನೋಡ್ರಿ. ಮೊದಲನೆಯ ನಿಯಮದಿಂದ ಜಡತ್ವದ ಬಗ್ಗೆ ಮಾಹಿತಿ ಬರ್ತೈತಿ. ಕ್ವಶನ್ ಹಿಂಗೆ ಆಗ್ತಾವ ಎಕ್ಸಾಮ್ದಾಗ, ನೆನಪಿಟ್ಕೋರಿ. ಹೌದಾ? ಮೊದಲನೇ ನಿಯಮ ಜಡತ್ವದ ಕುರಿತು, ಎರಡನೆಯ ನಿಯಮ ಸಂವೇಗದ ಕುರಿತು, ಮೂರನೇ ನಿಯಮ ಕ್ರಿಯೆ ಪ್ರತಿಕ್ರಿಯೆಯ ಕುರಿತು. ಮೂರೂ ಏನೀಗ ನಾನು ಪಾಯಿಂಟ್ಸ್ ಮಾಡಿ ಬರ್ದಿನಲ್ಲ, ಮೂರೂ ಕೂಡ ಕ್ವಶನ್ ಆಗಿವೆ ನೋಡ್ರಿ. ಕಾಯಗಳ ಚಲನೆಯ ಸ್ಥಿತಿಯನ್ನು ಅಥವಾ ನಿಶ್ಚಲ ಸ್ಥಿತಿಯನ್ನು ಬದಲಿಸುವ ಮತ್ತು ಕಾಯಗಳ ವೇಗವನ್ನು ಬದಲಿಸುವ ಭೌತ ಪರಿಮಾಣವೇ ಬಲ ಅಂತ ಕರಿತೀವಿ. ಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೆಫಿನೇಷನ್. ಒಂದು ಕಾಯದ ಮೇಲೆ ಪ್ರಯೋಗಿಸಿದ ಬಲವು ವೇಗ ಆಕಾರದ ಬದಲಾವಣೆಯನ್ನು ಮಾಡುವುದು. ಅಂದ್ರೆ ಒಂದು ಕಾಯದ ಮೇಲೆ ನಾವು ಪ್ರಯೋಗಿಸ್ತಕ್ಕಂಥ ಬಲ ಅದರ ಆಕಾರವನ್ನು ಏನು ಮಾಡ್ತೈತಿ, ಬದಲಾವಣೆಯನ್ನು ಮಾಡ್ತೈತಿ. ಒಂದು ಕಾಯದ ಮೇಲೆ ವರ್ತಿಸುತ್ತಿರುವ ಅಸಂತುಲಿತ, ಭಾಳ ಇಂಪಾರ್ಟೆಂಟ, ಒಂದು ಕಾಯದ ಮೇಲೆ ವರ್ತಿಸುತ್ತಿರುವ ಅಸಂತುಲಿತ ಬಲಗಳು ಕಾಯದ ಚಲಿಸುವ ಜವವನ್ನು ಅಥವಾ ಚಲಿಸುವ ದಿಕ್ಕನ್ನು ಎರಡನ್ನೂ ಬದಲಿಸುತ್ತವ. ಒಂದು ಕಾಯದ ಮೇಲೆ ಒಂದು ಅಥವಾ ಹೆಚ್ಚಿನ ಬಲಗಳು ವರ್ತಿಸುತ್ತಿದ್ದು ಕಾಯವು ಸಮತೋಲನ ಸ್ಥಿತಿಯಲ್ಲಿರಿಸಿದರೆ ಅಥವಾ ಕಾಯವನ್ನು ಇರುವ ಸ್ಥಿತಿಯಲ್ಲಿಯೇ ಇರಿಸಿದರೆ ಆಗ ಆ ಬಲಗಳನ್ನು ಸಂತುಲಿತ ಬಲಗಳು ಅಂತ ಕರಿತೀವಿ. ಈಗೇನು ಮೂರು ಡೆಫಿನೇಷನ್ ಹೇಳಿದ್ನಲ್ಲ, ಮೂರೂ ಎಕ್ಸಾಮ್ದಾಗ ಕ್ವಶನ್ ಆಗ್ಯಾವ, ನೆನಪಿರಲಿ. ಓಕೆ ಸರ್, ಐಸಾಕ್ ನ್ಯೂಟನ್ರವರು ನೋಡ್ರಿ, ಐಸಾಕ್ ನ್ಯೂಟನ್ರವರು ನ್ಯೂಟನ್ನ ಚಲನೆಯ ನಿಯಮಗಳಂತ ಕರಿತೀವಿ ನೋಡ್ರಿ. ಆಮೇಲೆ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತಕ್ಕಂಥ ಒಂದು ಕೃತಿಯನ್ನು ಯಾರು ಬರೀತಾರ? ಸರ್ ಐಸಾಕ್ ನ್ಯೂಟನ್ರವರು ಬರೀತಾರ. ಇನ್ನು ದೃಗ್ಗೋಚರ ರೋಹಿತ ಕಣ ಸಿದ್ಧಾಂತ, ಚಲನೆಯ ನಿಯಮಗಳು ಇವರ ಜೀವನದಲ್ಲಿ ಮಾಡಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳು. ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಅಷ್ಟೇ. ಓಕೆ, ಮೊದಲನೆಯ ನಿಯಮ ನೋಡೋಣ ಈಗ. ತನ್ನ ಮೇಲೆ ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ಚಲನೆಯ ಸ್ಥಿತಿಯಲ್ಲಿ ಮುಂದುವರಿಯುವ ಕಾಯದ ಪ್ರವೃತ್ತಿ ಜಡತ್ವ ಅಂತ ಕರಿತೀವಿ. ಇದು ಮೊದಲನೇ ನಿಯಮ ಹೇಳ್ತೈತಿ. ಸದ್ಯಕ್ಕೆ ನಮಗೆ ಇರ್ತಕ್ಕಂಥ ಕ್ವಶನ್ ಇದೆ. ಹೌದಾ? ಗೆಲಿಲಿಯೋ ಸಂಶೋಧನೆಗಳನ್ನ ಇದು ಆಧರಿಸಿದೆ. ಯಾರ ಒಂದು ಸಂಶೋಧನೆಗಳನ್ನ ಇದು ಆಧರಿಸಿದೆ ಅಂತ ಕೇಳ್ತಾನ? ಗೆಲಿಲಿಯೋ ಸಂಶೋಧನೆಗಳನ್ನ ಇದು ಆಧರಿಸಿದೆ. ನೆಕ್ಸ್ಟ್ ನೋಡ್ರಿ, ಚಲನೆಯ ಎರಡನೇ ನಿಯಮಕ್ಕೆ ಬಂದ್ರೆ, ಒಂದು ಕಾಯಕ್ಕೆ ಅದರ ಮೇಲಿನ ಬಲ ಪ್ರಯೋಗದಿಂದ, ನೆನಪಿಟ್ಟುಕೋರಿ, ಒಂದು ಕಾಯಕ್ಕೆ ಅದರ ಮೇಲಿನ ಬಲ ಪ್ರಯೋಗದಿಂದ ನೀಡಿದ ವೇಗೋತ್ಕರ್ಷವು ಕಾಯದ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತ. ಬಹಳ ಇಂಪಾರ್ಟೆಂಟ. ನೇರ ಅನುಪಾತದಲ್ಲಿಯೂ ಮತ್ತು ಬಲ ಪ್ರಯೋಗವಾದ ದಿಕ್ಕಿನಲ್ಲಿ ಹಾಗೂ ಕಾಯದ ರಾಶಿಗೆ ವಿಲೋಮಾನುಪಾತದಲ್ಲಿ ಇರ್ತದ. ವೈಸ್ ವರ್ಸ, ವಿಲೋಮ, ಉಲ್ಟಾ ಪಲ್ಟಾ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳು ನೋಡ್ಕೊರಿ. A=KF/m, F=ma. ಇದಕ್ಕೆ ಸಂವೇಗ ಬರ್ತದ. P=mv. ಕ್ವಶನ್ ಇದನ್ನು ಆಗಿತ್ತು. P=me TT-ನ್ಯಾಗನೆ ಪೇಪರ್ 2ದಾಗನೆ ಕ್ವಶನ್ ಆಗ್ಯದ. ಸರಿ, ಸಂವೇಗದ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ನಾವು ಕರಿತೀವಿ. ನೆನ್ಪಿಟ್ಕೊರಿದ್ದನ್ನು. ಸಂವೇಗದ ಏಕಮಾನ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್. ಓಕೆ, ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಬಲ ಪ್ರಯೋಗವಾಗದ ಬಲಕ್ಕೆ ನೇರಾನುಪಾತದಲ್ಲಿ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿ, ಅಂದ್ರೆ ಬಲ ಪ್ರಯೋಗವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಇರ್ತದ. ಭಾಳ ಸಿಂಪಲ್ ಐತಿ. ಗುಂಡಿನ ಸಂವೇಗದ ಬಗ್ಗೆ ಕೇಳ್ಕೊತ ಬರ್ತಾನ. ಗುಂಡಿನ ಸಂವೇಗ ಅಥವಾ ಬಂದೂಕಿನ ಸಂವೇಗ mv ಪ್ಲಸ್ mv=0 ಆರ್ mv+mv ಅಂಥೇಳಿ ಈ ಒಂದು ಸೂತ್ರದಿಂದ ನಾವು ಅದನ್ನು ನೋಡ್ತೀವಿ. ಇನ್ನು ಚಲನೆಯ ಮೂರನೇ ನಿಯಮಕ್ಕೆ ಬಂದ್ರೆ, ಯಾವಾಗಲೂ ಪ್ರತಿಯೊಂದು ಕ್ರಿಯೆಗೂ ಸಮಾನವಾಗಿರ್ತಕ್ಕಂಥ ಮತ್ತು ವಿರುದ್ಧವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಇರ್ತದೆ. ಅಂದ್ರೆ ನಾವು ಯಾವುದೇ ವಸ್ತುವಿಗೆ ಪ್ರತಿಕ್ರಿಯೆ ಕೊಟ್ಟರೆ ಅದು ಏನು ಮಾಡ್ತೈತಿ, ವಾಪಸ್ ನಮಗೆ ಪ್ರಕ್ರಿಯೆಗೆ ಪ್ರತಿಯೊಂದು ವಸ್ತುನೂ ಪ್ರತಿಕ್ರಿಯೆನ ಕೊಡ್ತದೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಮೂರು ಡೆಫಿನೇಷನ್ ಹೇಳಿಬಿಟ್ಟಿನಿ. ಕ್ವಶನ್ ಹೆಂಗೆ ಬೇಕಾದಂಗೆ ಕೇಳಬಹುದು. ಹೌದಾ? ಇದಕ್ಕೆ ಅನ್ವಯಗಳು ಅಂದರೆ ನಿತ್ಯ ಜೀವನಕ್ಕೆ ಅನ್ವಯಿಸಿಕೊಂಡು ಚಲನೆಯ ಮೂರನೇ ನಿಯಮದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ನೋಡ್ರಿ, ಈಗ ಬಲೂನನ್ನು ಊದಿಬಿಟ್ಟಾಗ ಅದು ತನ್ನ ಒಂದು ಪ್ರೆಷರ್ ಮೂಲಕ, ಹೌದಾ, ಪ್ರೆಷರನ್ನು ಕೆಳಗೆ ಬಿಡ್ತೈತಿ ಮತ್ತು ಉಲ್ಟಾ ಚಲನೆ
ಕ್ರಿಯೆಗೆ ಏನಾಗ್ತೈತಿ ಪ್ರತಿಕ್ರಿಯೆ ಮೂಲಕ ಮೇಲೆ ಹಾರ್ತದ. ಆಮೇಲೆ ಜೆಟ್ ವಿಮಾನಗಳನ್ನು ಕ್ರಿಯೆ. ಆಮೇಲೆ ಈಜುಗಾರ ಹೌದಾ, ಆತ ನೇರವಾಗಿ ಈಜ್ಕೋತ ಹೋದಾಗ ನೀರನ್ನು ಹಿಂದಕ್ಕೆ ದಬ್ಕೋತ ಬರ್ತಾನೆ, ಅಪೋಸಿಟ್ ಕ್ರಿಯೆ ಆಗ್ತದ. ದೋಣಿಯ ಚಲನೆ, ರಾಕೆಟ್ ಇಂಧನ, ಇವು ಎಲ್ಲವೂ ಎದಕ್ಕೆ ಉದಾಹರಣೆ ರೀ ಸರ್ ಅಂತಂದ್ರೆ ಚಲನೆಯ 3ನೇ ನಿಯಮಕ್ಕೆ ಉದಾಹರಣೆ. ಮತ್ತು ಅನ್ವಯಿಕವಾಗಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾನೆ, ಭಾಳಷ್ಟು ಎಕ್ಸಾಮ್ದಾಗ ಕೇಳೋಣ. ಅದಕ್ಕೆ ಈ ಒಂದು ಮಾಹಿತಿಯನ್ನು ನಿಮಗೆ ಹೇಳಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಅಥವಾ ಒಂದೇ ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿ ವಸ್ತು ಬಾಹ್ಯ ಬಲ ಪ್ರಯೋಗವಾಗುತ್ತೆ ಅಂದ್ರೆ ನಾನು ಯಾವುದೇ ಒಂದು ಬಲ ಅದಕ್ಕೆ ಕೊಡ್ಲಿಕ್ಕಂತಂದ್ರೆ ಅದು ಅದೇ ಸ್ಥಿತಿಯಲ್ಲಿಯೇ ಮುಂದುವರಿತೈತಿ. ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರೇರಿತ ವಿದ್ಯುತ್ ಚಾಲಕ ಬಲದ ಧ್ರುವೀಯತೆ ಉತ್ಪಾದಿಸಿದ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾದ ಕಾಂತೀಯ ಫ್ಲಕ್ಸ್ನಲ್ಲಿ ಉಂಟಾಗುವ ಬದಲಾವಣೆಯನ್ನು ವಿರೋಧಿಸುತ್ತದೆ. ಈ ನಿಯಮವನ್ನು ಲೆಂಜರ್ ರವರ ನಿಯಮ ಅಂತ ಕರಿತೀವಿ. ಕೆಲವೊಂದಿಷ್ಟು ಪಾಯಿಂಟ್ಗಳು, ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನು ಕೇಳ್ತಿರ್ತಾನೆ, ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ. ಹೌದಾ, ಪ್ರೇರಿತ ವಿದ್ಯುತ್ ಚಾಲಕ ಬಲದ ಧ್ರುವೀಯತೆ ಹಾಗೂ ಉತ್ಪಾದಿಸಿದ ವಿದ್ಯುತ್ ಪ್ರವಾಹವು ಉತ್ಪತ್ತಿಯಾದ ಕಾಂತೀಯ ಫ್ಲಕ್ಸ್ನಲ್ಲಿ ಉಂಟಾಗುವ ಬದಲಾವಣೆಯನ್ನು ವಿರೋಧಿಸುತ್ತದೆ. ಈ ನಿಯಮವನ್ನು ಕೊಟ್ಟವರು ಅಥವಾ ಈ ನಿಯಮವನ್ನು ಲೆಂಜರ್ ರವರ ನಿಯಮ ಅಂತೇಳಿ ನಾವು ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ, ಮಳೆಯ ದಿನ ನಾವು ಜಾರಿ ಬೀಳಲು ಕಾರಣ ಕೊಟ್ಟಾನ. ನೋಡ್ರಿ, ಮಳೆಯ ದಿವಸದಲ್ಲಿ ನಾವು ಯಾಕೆ ಜಾರಿ ಬೀಳ್ತೀವಿ? ಫ್ರಿಕ್ಷನ್ಗೆ ಸಂಬಂಧಪಟ್ಟಂಥ ಕ್ವಶನ. ಹೌದಾ, ಘರ್ಷಣೆಗೆ ಸಂಬಂಧಪಟ್ಟಂಥ ಕ್ವಶನ. ಹೇಳಿನಲ್ಲ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ವಿಜ್ಞಾನ ಕ್ಷೇತ್ರಕ್ಕೆ ಬಂದಾಗ ನಿತ್ಯ ಜೀವನಕ್ಕೆ ಅನ್ವಯವಾಗುವಂತೆ ಕ್ವಶನ್ಗಳನ್ನ ಕೇಳ್ಕೊತ ಬರ್ತಾನೆ. ಮಳೆಯ ದಿನ ನಾವು ಜಾರಿ ಬೀಳಲು ಕಾರಣ ಅಂತಂದ್ರೆ ಜಡತ್ವನೂ ಅಲ್ಲ, ಸಂವೇಗದಲ್ಲೆಲ್ಲ ಘರ್ಷಣೆ ಕಮ್ಮಿ ಇರ್ತೈತಿ. ನೋಡ್ರಿ, ಮಳೆಯ ದಿನಗಳಲ್ಲಿ ಮಳೆ ಬಿದ್ದು ಆ ಒಂದು ಭೂಮಿಯ ಒಂದು ಘರ್ಷಣೆಯ ಪ್ರಮಾಣ ಕಮ್ಮಿ ಆಗಿರ್ತೈತಿ. ಘರ್ಷಣೆ ಕಮ್ಮಿ ಆದ್ರೆ ನಾವು ಆಟೋಮೆಟಿಕ್ ಆಗಿ ಜಾರಿ ಬೀಳ್ತೀವಿ. ಘರ್ಷಣೆ ಹೆಚ್ಚಿತ್ತಂದ್ರೆ ನಾವು ಆರಾಮಾಗಿ ನಡ್ಕೊಂಡು ಹೋಗ್ತೀವಿ. ಓಕೆ, ಉಳಿದವುಗಳಿಗೆ ಹೋಲಿಸಿದರೆ ಕೃತಕ ಸ್ವಾದಕಾರಕ ಅತಿ ಹೆಚ್ಚು ಸಿಹಿ ರುಚಿ ಅಂತ ಕೊಟ್ಟಾನ. ಇದರಲ್ಲಿ ಯಾವುದು ಅತಿ ಹೆಚ್ಚು ಸಿಹಿ ರುಚಿಯನ್ನು ಹೊಂದಿದೆ ಅಂತ ಕ್ವಶನ್ ಕೇಳೋಣ. ಅಲಿಟೇಮ್ ಅಂತಕ್ಕಂಥದ್ದು ಯಾವುದು? ಅಲಿಟೇಮ್ ಅಂತಕ್ಕಂಥದ್ದು ಏನೈತಿ ಇಲ್ಲಿ ಕೃತಕ ಸ್ವಾದಕಾರ. ಈಗ ನಾವು ಆರ್ಟಿಫಿಷಿಯಲ್ ಆಗಿ ಕೆಲವೊಂದಿಷ್ಟು ಸಿಹಿಯನ್ನು ಬಳಸ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಅಷ್ಟೇ, ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲ್ಯಾಂಬ್ಡಾ h/mv h/p ಪ್ರಖ್ಯಾತವಾಗಿರ್ತಕ್ಕಂಥ ಸಮೀಕರಣವನ್ನು ಕೊಟ್ಟವರು ಲೂಯಿಸ್ ಡಿ ಬ್ರಾಗ್ಲಿ ಅವರು. 1 ಲೈನರ್ ಕ್ವಶನ್ ಅಂತೂ ಒಟ್ಟ ಬಿಟ್ಕೋಬಾರ್ದು. ನಿಮ್ಮ ಒಂದು ಡೈರಿನಾಗ ಒಂದು ಡೈರಿ ಮಾಡಿರಿ ಅಥವಾ ಒಂದು ನೋಟ್ಸ್ ಮಾಡಿರಿ. 1 ಲೈನರ್ ಕ್ವಶನ್ಗಳು, ವ್ಯಾಖ್ಯಾನಗಳು, ಹೌದಾ, ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಆ ಒಂದು ಡೈರಿಯಾಗ ನೋಟ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತೆ. ಅಂದ್ರೆ ಲಾಸ್ಟ್ ಮೂಮೆಂಟ್ನಾಗ ರಿವಿಷನ್ ಮಾಡೋಕೆ ಅನುಕೂಲ ಆಗ್ತದೆ. ಓಕೆ, ನೋಡಿರಿ, ಈ ಒಂದು ಸೂತ್ರವನ್ನು ಕೊಟ್ಟವರು ಲೂಯಿಸ್ ಡಿ ಬ್ರಾಗ್ಲಿ ಅವರು. ರಾಸಾಯನಿಕ ಬಂಧದ ಎಲೆಕ್ಟ್ರಾನಿಕ್ ಸಿದ್ಧಾಂತದ ಪ್ರತಿಪಾದಕರು ಅಂತಂದ್ರೆ WL ಜೂಲಿಯಸ್ ಕೋಸಲ್ ಮತ್ತು GL ಲೆವಿಸ್ ರವರು. ರಾಸಾಯನಿಕ ಬಂಧದ ಎಲೆಕ್ಟ್ರಾನಿಕ್ ಸಿದ್ಧಾಂತದ ಪ್ರತಿಪಾದಕರು ಎಂದರೆ WL ಜೂಲಿಯಸ್ ಕೋಸಲ್ ಮತ್ತು GL ಲೆವಿಸ್ ರವರು. ಹೇಳಿನಲ್ಲ, ಇಂಥವು ಕ್ವಶನ್ಗಳನ್ನು ಒಂಚೂರು ಬರ್ಕೊಂಡು ಇಟ್ಕೊಂಡ್ಬಿಡ್ರಿ, ನಿಮ್ಗೆ ರಿವಿಷನ್ ಮಾಡೋಕ್ಕೆ ಬಹಳ ಅನುಕೂಲ ಆಗ್ತದೆ. ಹಾಲು ಎಂಥದಕ್ಕೆ? ಹಾಲು ಒಂದು ಎಮಲ್ಜನ್. ಎಷ್ಟೋ ಸಲ ಓದಿರ್ತೀವಿ, ಮಕ್ಕಳಿಗೆ ಹೇಳಿರ್ತೀವಿ. ಹೌದಾ, ಪಾಠ ಮಾಡೋ ಮುಂದೆ ಹೆಚ್ಚು ಬಾಯಾಗ ರಿಪೀಟ್ ಆಗ್ತೈತಿ. ಯಾರು ಹೆಚ್ಚು ಪಾಠ ಮಾಡೋದ್ರಿಂದನೂ ಏನು ಮಾಡ್ತಾವ, ಕೆಲವೊಂದಿಷ್ಟು ಟಾಪಿಕ್ಗಳು ನಮಗೆ ಹೆಚ್ಚು ಪರ್ಫೆಕ್ಟ್ ಹಾಕೋತ ಬರ್ತಾವ. ಹೌದಾ, ನೋಡ್ರಿ, ಹಾಲು ಎಮಲ್ಜನ್. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. ಹಾಲು ಎದಕ್ಕೆ ಉದಾಹರಣೆ? ಫೋಮ್ ಅಲ್ಲ, ಜೆಲ್ ಅಲ್ಲ, ಸಾಲ್ ಅಲ್ಲ, ಎಮಲ್ಜನ್ ಅಂತಕ್ಕಂಥದ್ದು. ಸರ್ ಇದು ಎಲ್ಲಿ ಬರ್ತದೆ ಅಂತಂದ್ರೆ ನಾವು ದ್ರವಗಳನ್ನು ವಿಭಾಗ ಮಾಡ್ಕೋತ ಬರ್ತೀವಲ್ಲ, ಆ ಒಂದು ವಿಭಾಗ ಅಂತಕ್ಕಂಥ ಚಾಪ್ಟರ್ನಲ್ಲಿ ದ್ರವಗಳನ್ನು ನಾವು ಬೇರೆ ಬೇರೆ ಎಮಲ್ಜನ್ ಮಾಡ್ತೀವಿ. ಹೌದಾ, ಏಕರೂಪದ ದ್ರಾವ್ಯ, ಮಿಶ್ರಣಗಳು, ಇದನ್ನೆಲ್ಲ ಹೇಳ್ಕೊಳ್ಳೋ ಮುಂದೆ ಅಲ್ಲಿ ಈ ಒಂದು ಟಾಪಿಕ್ ಬರ್ತದ. ಸರಿ, ಈ ಕೆಳಗಿನವುಗಳಲ್ಲಿ ಪಾಲಿಯೆಸ್ಟರ್ ಅಂತಂದ್ರೆ PET ಅಂತೇಳಿ ನಾವು ಕರಿತೀವಿ. PETಯನ್ನು ಪಾಲಿಯೆಸ್ಟರ್ ಅಂಥೇಳಿ ಕರಿತೀವಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಮತ್ತೇನು ಮಾಡ್ತಾನೆ, ಕೆಲವೊಂದಿಷ್ಟು ನೈಲಾನ್ ಮೇಲೆ, ಪ್ಲಾಸ್ಟಿಕ್ಗಳ ಮೇಲೆ, ಹೌದಾ, ಆ ಒಂದು ಪ್ರಶ್ನೆಗಳನ್ನ ಸಿರಾಮಿಕ್ಸ್ಗಳ ಮೇಲೆ ಕ್ವಶನ್ಗಳನ್ನ ಕೇಳ್ಕೊತ ಬರ್ತಾನೆ. ಯಾಕಂದ್ರೆ ನಿತ್ಯ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನ ಆಯ್ದುಕೊಂಡು ನಮ್ಮ ಜೀವನಕ್ಕೆ ಅಪ್ಲೈಡ್ ಆಗೋ ಹಂಗೆ ಕ್ವಶನ್ಗಳನ್ನ ಎಕ್ಸಾಮ್ದಲ್ಲಿ ಕೇಳ್ತಾ ಬರ್ತಾನೆ. ಸರಿ, ನೋಡ್ರಿ, PET ಬಗ್ಗೆ ಅಂತಂದ್ರೆ ನೋಡ್ರಿ, ಪಾಲಿಥೈಲೀನ್ ನೆನ್ಪಿಟ್ಕೋರಿ. ಪಾಲಿಥೈಲೀನ್ ಟೆರಾಪ್ಥಲೇಟ್ ಅಂತ ಕರಿತೀವಿ. PET ಪಾಲಿಥೈಲೀನ್ ಟೆರಾಪ್ಥಲೇಟ್ ಅಂತ ಕರಿತೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ನೋಡ್ರಿ ಥರ್ಮೋಪ್ಲಾಸ್ಟಿಕ್. ಇದು ನೋಡ್ರಿ ಬಹಳ ಮುಖ್ಯವಾಗಿರ್ತಕ್ಕಂಥ ಥರ್ಮೋಪ್ಲಾಸ್ಟಿಕ್. ನಿತ್ಯ ಜೀವನದಲ್ಲಿ ಇದು ಕ್ಲಾಥಿಂಗಲ್ಲಿ ಅಥವಾ ಕಂಟೈನರ್ ಲಿಕ್ವಿಡ್ಗಳಲ್ಲಿ ಇದನ್ನು ನಾವು ಬಳಕೆಯನ್ನು ಮಾಡ್ತೀವಿ. ಇದರ ಒಂದು ಮೆಲ್ಟಿಂಗ್ ಪಾಯಿಂಟ್ 260 ಡಿಗ್ರಿ ಸೆಲ್ಸಿಯಸ್. ಇದರ ಒಂದು ಡೆನ್ಸಿಟಿ ಬಂತಂದ್ರೆ 3.38 ಗ್ರಾಮ್/ಸೆಂಟಿಮೀಟರ್ ಕ್ಯೂಬ್ ಅಂತ ನಾವು ಕರಿತೀವಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್,
ಭೂಕವಚದಲ್ಲಿ ಹೇರಳವಾಗಿ ಧಾತುಗಳು ದೊರೆಯುತ್ತವೆ, ಆದರೆ ಹೇರಳವಾಗಿ ಸಿಗುವ ಲೋಹೀಯ ಧಾತುಗಳು ಅಲ್ಯೂಮಿನಿಯಂ ಮತ್ತು ಫೆರಸ್. ನೋಡ್ರಿ, AL ಫೆರಸ್ ಅಂತ ಕರಿತೀವಿ. ಭೂಕವಚದಲ್ಲಿ ಹೇರಳವಾಗಿ ಧಾತುಗಳು ದೊರೀತವ, ಆದರೆ ಹೇರಳವಾಗಿ ಸಿಗುವ ಲೋಹೀಯ ಯಾವುವು ಅಂತಂದ್ರೆ ಅಲ್ಯೂಮಿನಿಯಂ ಮತ್ತು ಫೆರಸ್. ಭೂಕವಚವನ್ನು ನಾವು ವಿಭಾಗವನ್ನು ಮಾಡ್ಕೊತ ಬರ್ತೀವಿ ಭೂಮಿಯನ್ನು. ಹೌದಾ, ಫಸ್ಟ್ ಭೂಮಿಯನ್ನು ನಾವು ಆ ಒಂದು ಕವಚಗಳ ಮೂಲಕ ಭಾಗಗಳನ್ನು ಮಾಡ್ಕೊತ ಬರೋ ಮುಂದೆ ಸಿಯಾಲ, ಸೀಮಾ ಅಂಥೇಳಿ ನಾವು ಭಾಗವನ್ನು ಮಾಡ್ಕೊತ ಬರ್ತೀವಿ. ನಿಫೆ, ಸಿಯಾಲ ಪ್ರಮುಖವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕವಚದಾಗ ಬರ್ತೈತಿ. ಹೌದಾ, ಸಿಯಾಲ್ ಅಂತಂದ್ರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಮ್. ಸೀಮಾ ಆಮೇಲೆ ಸೀಮಾ ಅಂತಂದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಮ್. ಆಮೇಲೆ ಲಾಸ್ಟಿಗೆ ಬರ್ತಕ್ಕಂಥದ್ದು ಕೋರ್ ಪಾರ್ಟ್ನಲ್ಲಿ ಬರ್ತಕ್ಕಂಥದ್ದು ಯಾವುದು, ನಿಫೆ. ಹೌದಾ, ನಿಕಲ್ ಮತ್ತು ಫೆರಸ್ ಅಂಥೇಳಿ ಕರ್ಕೋತ ಬರ್ತೀವಿ. ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂಥ ನಾವು ಮಾಹಿತಿಯನ್ನು ಓದೋ ಮುಂದೆ ನಮಗೆ ಗೊತ್ತಾಗ್ತೈತಿ. ಅದರ ಕ್ವಶನ್ ಲೋಹೀಯ ಕೇಳಂತಂದ್ರೆ ಅಲ್ಯೂಮಿನಿಯಂ ಮತ್ತು ಫೆರಸ್. ಫೆರಸ್ ಅಂತಂದ್ರೆ ಕಬ್ಬಿಣ. ಹೌದಾ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ. ನೆಕ್ಸ್ಟ್ ಕ್ವಶನ್, ಡಾಕ್ರಾನ ಮೊನೋಮರ್ಗಳು ಯಾವಂತಂದ್ರೆ ಏನಲ್ಲ, ಮೊನೋಮರ್ಗಳ ಮೇಲೆ ಒಂದು ಕ್ವಶನನ್ನು ಇಟ್ಟಿರ್ತಾನೆ. ಭಾಳ ರೇರ್ ಕ್ವಶನ್ ಕೇಳಂಗಿಲ್ಲ, ಎಲ್ಲೇ ಒಂದು ಕಡೆ ಕೇಳೋಣಷ್ಟೇ. ಇಥೈಲಿನ್, ಕಾಲ್ ಮತ್ತು ಟೆರೆಫಾಲಿಕ್ ಆಮ್ಲ ಅಂತೇಳಿ ನಾವು ಕರಿತೀವಿ. ಡಾಕ್ರಾನ ಮೊನೋಮರ್ಗಳು ಅಂತಂದ್ರೆ ಇಥೈಲಿನ್, ಕಾಲ್ ಮತ್ತು ಟೆರಿಫಾಲಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್, ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್. ನೋಡ್ರಿ, ಕ್ವಶನ್ ಮೂಲಕನೇ ನಾವು ಎಷ್ಟೋ ವಿಷಯವನ್ನು ತಿಳ್ಕೊಬಹುದು. ಕ್ವಶನ್ ಎನ್ಕ್ಯಾನ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂದ್ರೆ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡಿರ್ತಕ್ಕಂತಹ ಪ್ರಮುಖ ವಿಜ್ಞಾನಿ ಯಾರು, ಅಲೆಕ್ಸಾಂಡರ್ ಫ್ಲೆಮಿಂಗ್. ಅವರು ಎಂತಹ ಪ್ರತಿಜೀವಿಕ ಪೆನ್ಸಿಲನ್ನು ಕಂಡುಹಿಡಿತಾರ ನೋಡ್ರಿ, ಸ್ಟಫಿಲೋಕಾಕಸ್ ಬ್ಯಾಕ್ಟೀರಿಯಾದ ಒಂದು ಕೆಲಸ ಮಾಡೋ ಮುಂದೆ. ಹೌದಾ, ಸ್ಟಫಿಲೋಕಾಕಸ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿಯುವ ಮುಂದೆ ಅಥವಾ ಈ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಾಗ ಎಂತಹ ಬ್ಯಾಕ್ಟೀರಿಯಾ ಅಂತ ಕ್ಯಾನ, ಹೌದು, ಸ್ಟಫಿಲೋಕಾಕಸ್ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಪ್ರತಿಜೀವಿಕ ಪೆನ್ಸಿಲನ್ನು ಕಂಡುಹಿಡಿತಾರ. ಪೆನ್ಸಿಲಿನ್ ಅಂತ ಕರಿತೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಂಶೋಧನೆ ಇದು. ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ಕೊತ ಬರ್ತಾನ. ಈ ಒಂದು ಮಾಹಿತಿ ತುಂಬ ಅಗತ್ಯ, ಇದನ್ನು ಒಂಚೂರು ನೆನಪಿಟ್ಟುಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ಐತಿ. ನೆಕ್ಸ್ಟ್ ಹೇಳ್ತೀನಿ, ಅಂದರೆ ಡೈಗ್ರಾಮ್ ಬೇಸ್ ಕ್ವಶನ್ ಐತಿ. ಇದು ಲಾಸ್ಟ್ ಮೂಮೆಂಟ್ನಾಗ ಹೇಳ್ತೀನಿ ಇದು. ಓಕೆ, ಇದನ್ನು ಸ್ಕಿಪ್ ಮಾಡೋಣ. ಅಂದ್ರೆ ಹೃದಯ ಸ್ನಾಯು ಅಂಗಾಂಶದ ಮೇಲೆ ಕ್ವಶನ್ ಕ್ಯಾನ, ಅದೊಂದು ಡೈಗ್ರಾಮ್ ಐತಿ. ಆ ಡೈಗ್ರಾಮ್ ಮಿಸ್ ಆಗ್ಯದ ಅಷ್ಟೇ, ಅಲ್ಲಿ ಹೇಳೇ ಬಿಡ್ತೀನಿ ಆ ಕ್ವಶನ್ ನಿಮಗೆ. ಈ ಕ್ವಶನ್ ಆಗಲಿ, ಈ ಒಂದು ಕ್ವಶನ್ ನೋಡೋಣ. ನಂತರ ನೆಕ್ಸ್ಟ್ ಕ್ವಶನ್ನಾಗ ಆ ಒಂದು ಕ್ವಶನ್ ನಿಮಗೆ ವಿವರಣೆ ಕೊಡ್ತೀನಿ. ಪೆಟ್ರಾಯ್ಡ್ ಬಂಧವು ಅಮೈನೋ ಆಮ್ಲದ ಒಂದು ಕಾರ್ಬಾಕ್ಸಿಲಿಕ್ ಗುಂಪು ಇದರೊಂದಿಗೆ ವರ್ತಿಸಿದಾಗ ಉಂಟಾಗ್ತದೆ. ಹೌದಾ, ಎದರೊಂದಿಗೆ ವರ್ತಿಸಿದಾಗ ಅಮೈನೋ ಆಮ್ಲದ ಕಾರ್ಬಾಕ್ಸಿಲಿಕ್ ಗುಂಪು ವರ್ತಿಸಿದಾಗ ಉಂಟಾಗ್ತೈತೆ ಅಂತಂದ್ರೆ ಅಮೈನೋ ಗುಂಪಿನೊಂದಿಗೆ ವರ್ತಿಸಿದಾಗ ಪೆಟ್ರಾಯ್ಡ್ ಬಂಧ ಅಮೈನೋ ಆಮ್ಲದ ಒಂದು ಕಾರ್ಬಾಕ್ಸಿಲಿಕ್ ಗುಂಪು ಎದರೊಂದಿಗೆ ವರ್ತಿಸಿದಾಗ ಅಂತಂದ್ರೆ ಅಮೈನೋ ಆಮ್ಲದೊಂದಿಗೆ ವರ್ತಿಸಿದಾಗ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಆ ಒಂದು ಡೈಗ್ರಾಮ್ ಮೇಲೆ ಕ್ವಶನ್ ಇತ್ತಲ್ಲ, ಅದನ್ನು ನೋಡ್ಕೊಂಡ್ಬರೋಣ ಒಂದ್ಸಲ. ಓಕೆ, ಇಲ್ಲಿ ಅದು ನೋಡ್ರಿ, ಈ ಚಿತ್ರದಲ್ಲಿ ಆಯಾಸಕ್ಕೆ ಒಳಗಾಗದೆ, ನೋಡ್ರಿ ಆಯಾಸಕ್ಕೆ ಅಂದರೆ ಹೊಟ್ಟೆ ಆಯಾಸ ಮಾಡ್ಕೊಳ್ಳಾರ್ದನೆ ಜೀವನದುದ್ದಕ್ಕೂ ಲಯಬದ್ಧ ಸಂಕೋಚನೆ ಮತ್ತು ವಿಕಸನವನ್ನು ತೋರಿಸುವ ಅಂಗಾಂಶ. ಒಂದು ಸೆಕೆಂಡ ಈ ಒಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಒಂದು ಕೋಶಗಳು ಕೆಲಸ ಮಾಡೋದ್ರ ನಿಂದಿರಿಸಿಬಿಟ್ವು ಅಂತಂದ್ರೆ ಮನುಷ್ಯ ಸತ್ತಂಗ. ಹೌದಾ, ಡೆಡ್ ಆದಂಗ. ಅಂಥ ಜೀವಕೋಶಗಳು ಯಾವ್ರಿ? ಅಂಥ ಜೀವಕೋಶಗಳು ಯಾವುವು ಅಂದ್ರೆ ಮಾನವ ಸತ್ತಾನ ಅಂತೇಳಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಹೃದಯ ಬಡಿತದಿಂದ. ಅಂದ್ರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಸ್ನಾಯುಗಳು. ಹೌದಾ, ಇದನ್ನೇನಂತ ಕರಿತೀವಿ? ಹೃದಯ ಸ್ನಾಯು ಅಂಗಾಂಶ ಅಂತ ಕರಿತೀವಿ. ನೋಡಿ, ಎಷ್ಟು ಚಂದ ಇದು ಕ್ವಶನ್ ಇದು. ಚಿತ್ರದಲ್ಲಿ ಆಯಾಸಕ್ಕೆ ಒಳಗಾಗದೆ ಜೀವನದುದ್ದಕ್ಕೂ ಲಯಬದ್ಧ ಸಂಕೋಚನೆ ಮತ್ತು ವಿಕಸನವನ್ನು ತೋರಿಸ್ತಕ್ಕಂಥ ಅಂಗಾಂಶ ಯಾವುದಂತಂದ್ರೆ ಹೃದಯ ಸ್ನಾಯು ಅಂಗಾಂಶ. ಹೌದಾ, ಈ ಒಂದು ಕಾರ್ಡಿಕ್ ಮಸಲ್ಸ್ ಅಂತ ಕರಿತೀವಿ, ಕಾರ್ಡಿಯೋಲಾಜಿ ಅಂತ ಕರಿತೀವಿ. ಹೃದಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ರಿ ಪ್ರತಿಯೊಂದು ಕ್ವಶನ್ಗೂ ನಾವು ಇದು ಎಕ್ಸ್ಪ್ಲೇಷನ್ ಕೊಟ್ಕೋತ ಹೋದ್ರೆ ಆ ಒಂದು ವಿಷಯ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತೈತಿ, ಎಷ್ಟು ವಿವರಣೆ ನಮಗೆ ಸಿಗ್ತಾ ಹೋಗ್ತೈತಿ ಅನ್ನೋದಕ್ಕೆ ಈ ಒಂದು ಪ್ರಶ್ನೆನೇ ಅದಕ್ಕೆ ಉದಾಹರಣೆ. ಹೃದಯ ಕೇಳಿದ್ದಾನೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ನೋಡ್ಕೊಂಡ್ಬಿಡೋಣ. ರಕ್ತವು ದ್ರವರೂಪದ ಸಂಯೋಜಕ ಅಂಗಾಂಶ. ನೋಡ್ರಿ, ರಕ್ತವು ಎಂಥ ಸಂಯೋಜಕ ಅಂಗಾಂಶ? ದ್ರವರೂಪದ ಸಂಯೋಜಕ, ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ ಅದಕ್ಕೆ. ಇದು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ. ಇದರಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರ್ತಾವೆ. ಭಾಳ ಪ್ರತಿಯೊಂದೂ ಕ್ವಶನ್ ಆಗೈತಿ ನೋಡ್ರಿ ಇದ್ರಾಗ. ಅಂದ್ರೆ ಬರೀ TET ಅಂತಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಇದು ಕ್ವಶನ್ ಆಗೈತಿ. ಹೌದಾ, ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿ ಇರ್ತಾವ. ರಕ್ತವು ಆಹಾರ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳನ್ನು ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸ್ತದ.
ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ನಮ್ಮ ದೇಹದಲ್ಲಿ ಸಾಗಿಸಲ್ಪಡ್ತದ. ನೆನ್ಪಿಟ್ಕೋರಿ, ಆಕ್ಸಿಜನ್ ಯಾವ ರಕ್ತ ಕಣಗಳಿಂದ? ಕೆಂಪು ರಕ್ತ ಕಣಗಳಿಂದ ನಮ್ಮ ದೇಹದಲ್ಲಿ ಸಾಗಿಸಲ್ಪಡ್ತೈತಿ. ಲವಣಗಳನ್ನು ಸಹ ರಕ್ತದಿಂದ ಲವಣಗಳನ್ನು ಸುತ್ತಕ್ಕೆ ಏನು ಮಾಡ್ತಾವ? ರಕ್ತದಿಂದ ಸಾಗಾಣಿಕೆ ಹಾಕೋದು ಬರ್ತಾವ. ಆದರೆ ರಕ್ತವನ್ನು ಈ ರೀತಿ ದೇಹಾದ್ಯಂತ ಹರಿಯುವಂತೆ ಮಾಡ್ತಕ್ಕಂಥ ಪಂಪ್ ವ್ಯವಸ್ಥೆ ಯಾವುದ್ರಿ ಸರ ಅಂತಂದ್ರೆ ಹೃದಯ ಅಂತೇಳಿ ಕರಿತೀವಿ. ನೋಡ್ರಿ, ಇದು ಸ್ನಾಯುವಿನಿಂದಾಗಿರ್ತಕ್ಕಂಥ ಒಂದು ಅಂಗವಾಗಿದ್ದು ನಮ್ಮ ಮುಷ್ಟಿಯ ಗಾತ್ರದಷ್ಟು ಹೊಂದಿದೆ. ನೋಡ್ರಿ, ನಮ್ಮ ಮುಷ್ಟಿಯ ಗಾತ್ರದಷ್ಟು ಯಾವ್ದು ಇರ್ತೈತಿ? ನಮ್ಮ ಹೃದಯ ಇರ್ತೈತಿ. ಇದನ್ನು ಕ್ವಶನ್ ಆಗೈತಿ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳನ್ನು ರಕ್ತದ ಮೂಲಕ ಸಾಗಾಣಿಕೆ ಮಾಡುವುದು. ಆದರೆ ಅವೆರಡು ಮಿಶ್ರಣವಾಗದಂತೆ, ನೋಡ್ರಿ ಹೆಂಗೆ ಪಾಯಿಂಟ್ ಐತಿ, ನಮ್ಮ ಹೃದಯ ಹೆಂಗೆ ಕೆಲಸ ಮಾಡ್ತೈತಿ ನೋಡ್ರಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ಗಳನ್ನು ಏನು ಮಾಡ್ಬೇಕದು? ಸಾಗಾಣಿಕೆ ಮಾಡಬೇಕು. ಬಟ್ ಒಂದಕ್ಕೊಂದು ಮಿಕ್ಸ್ ಆಗ್ಲಾರ್ದಂಗೆ ಅದು ಕೆಲಸವನ್ನು ಮಾಡ್ತೈತಿ. ನೋಡ್ರಿ, ಆಕ್ಸಿಜನ್ ಸಮೃದ್ಧ ರಕ್ತವು ಎಡ ಹೃತ್ಕರಣಕ್ಕೆ ಸಂಬಂಧಪಟ್ಟಂತೆ, ನೋಡ್ರಿ ಆ ಒಂದು ಡೈಗ್ರಾಮ್ ನೋಡ್ಕೊರಿ. ಹೃದಯಕ್ಕೆ ಸಂಬಂಧಪಟ್ಟಂಥ ಹೃತ್ಕರಣಗಳು ಬರ್ತಾವ, ಹೃತ್ಕಕ್ಷಿಗಳು ಬರ್ತಾವ. ಮಕ್ಕಳಿಗೆ ಹೇಳೋ ಮುಂದೂ ನಿಮಗೆ ಗೊತ್ತಿರ್ತೈತಿ. ಆದರೆ ನಾನು ನಿಮಗೆ ರಿವಿಷನ್ ಆದಂಗೂ ಆಗ್ತೈತಿ. ಸುಮ್ಮನೆ ಒಂದು ಕೀ ಪಾಯಿಂಟ್ಸ್ಗಳ ಮೂಲಕ ಹೇಳಕತ್ತೀನಿ ಅಷ್ಟೇ. ಆಕ್ಸಿಜನ್ ಸಮೃದ್ಧ ರಕ್ತ ಎಡ ಹೃತ್ಕರಣಕ್ಕೆ ಬರ್ತದ. ಆಗ ಎಡ ಹೃತ್ಕರಣ ಸಡಿಲಗೊಂಡು ಸಂಕುಚಿತನಗೊಂಡು ಪಕ್ಕದ ಕೋಣೆ ಎಡ ಹೃತ್ಕಕ್ಷಿಗೆ ಹಿಗ್ಗಿ ವರ್ಗಾವಣೆ ಆಗ್ತೈತಿ. ಎಷ್ಟು ಚಂದ ನೋಡ್ರಿ ಇದು ಕಾರ್ಯ. ಯಾವಾಗ ಆಕ್ಸಿಜನ್ ಸಮೃದ್ಧ ರಕ್ತ ಎಡ ಹೃತ್ಕಕ್ಷಿಯಿಂದ ಸಂಕುಚಿಸುತ್ತದೆಯೋ ಆಗ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡಲಾಗ್ತದ. ನೋಡ್ರಿ, ಯಾವಾಗ O2 ಸಮೃದ್ಧ ರಕ್ತವು ಎಡ ಹೃತ್ಕಕ್ಷಿಯಿಂದ ಸಂಕುಚಿಸುತ್ತದೆಯೋ ಆಗ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡಲಾಗ್ತದ. ಆನಂತರ ಬಲಭಾಗದ ಬಲ ಹೃತ್ಕರಣವು ಹಿಗ್ಗಿದಾಗ ಆಕ್ಸಿಜನ್ ರಹಿತ ರಕ್ತ ದೇಹದಿಂದ ಅದಕ್ಕೆ ಬರ್ತದ. ಅಂದರೆ ದೇಹದಿಂದ ಬರ್ತದ ಹೃದಯಕ್ಕೆ. ಬಲಹೃತ್ಕರಣ ಸಂಕುಚಿಸಿದಂತೆ ಕೆಳಕೋಣೆ ಬಲಹೃತ್ಕಕ್ಷಿಯು ಹಿಗ್ಗುತ್ತದೆ, ರಕ್ತವನ್ನು ಇದರಲ್ಲಿ ವರ್ಗಾಯಿಸ್ತದ. ಎಷ್ಟು ಚಂದ ಕೆಲಸ ಮಾಡೋದು ನೋಡ್ರಿ ನಮ್ಮ ಹಾರ್ಟ. ಆಮೇಲೆ ಬಲಹೃತ್ಕಕ್ಷಿ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡ್ತದೆ. ಇದು ಕ್ವಶನ್ ಆಗೈತಿ. ಬಲಹೃತ್ಕಕ್ಷಿ ಏನು ಮಾಡ್ತೈತಿ? ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಅಂದ್ರೆ ಆಕ್ಸಿಜನ್ ಕೊಡಾಕ ಶ್ವಾಸಕೋಶಗಳಿಗೆ ಪಂಪ್ ಮಾಡ್ತದ. ಹೃತ್ಕಕ್ಷಿಗಳು ದಪ್ಪದಾದ ಸ್ನಾಯುವಿನ ಪದರವನ್ನು ಹೊಂದಿದೆ. ಕ್ವಶನ್ ಆಗೈತಿ. ನಮ್ಮ ಹೃದಯದಲ್ಲಿ ಎಂತಹ ಹೃತ್ಕಕ್ಷಿಗಳು ಅಂತಂದ್ರೆ, ಹೃತ್ಕಕ್ಷಿಗಳು ಯಾವುದು ದಪ್ಪದಾಗಿರ್ತಕ್ಕಂಥ ಸ್ನಾಯುವನ್ನು ಹೊಂದಿದೆ ಹಾರ್ಟ್ನಾಗ ಅಂತಂದ್ರೆ ಹೃತ್ಕಕ್ಷಿಗಳು ದಪ್ಪದಾಗಿರ್ತಕ್ಕಂಥ ಸ್ನಾಯುವಿನ ಪದರವನ್ನು ಹೊಂದಿದೆ ಅಥವಾ ಭಿತ್ತಿಯನ್ನು ಹೊಂದಿವೆ. ಯಾಕ್ರಿ ಸರ್ ಅಂತಂದ್ರೆ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಪಂಪ್ ಮಾಡುವುದರಿಂದ. ನೋಡ್ರಿ, ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಹೃತ್ಕಕ್ಷಿಗಳು ಪಂಪ್ ಮಾಡ್ತಾವ. ಅದಕ್ಕವು ಎಂತಹ ಒಂದು ಸ್ನಾಯುವನ್ನು ಹೊಂದಿದೆ? ದಪ್ಪದಾಗಿರ್ತಕ್ಕಂಥ ಸ್ನಾಯುವನ್ನು ಅಥವಾ ಭಿತ್ತಿಯನ್ನು ಹೊಂದಿವೆ. ಕ್ವಶನ್ ಆಗೈತಿ, ತುಂಬ ಎಕ್ಸಾಮ್ದಾಗ ಕ್ವಶನ್ ಆಗೈತಿ. ಹೃದಯದಲ್ಲಿ ರಕ್ತವು ಹಿಮ್ಮುಖವಾಗಿ ಚಲಿಸದಂತೆ ಕವಾಟಗಳು ತಡಿತಾವ. ನೋಡ್ರಿ, ಹೃದಯವನ್ನು ರಕ್ತವು ಹಿಮ್ಮುಖವಾಗಿ ಚಲಿಸುವಂತೆ ಅಂದ್ರೆ ಹಿಂದಕ್ಕೆ ಬರಬಾರ್ದು ರಕ್ತ. ಈಗ ಪಂಪ್ ಆಗಿಂದ ಉಲ್ಟಾ ಪಲ್ಟಾ ಆದರೆ ಎಲ್ಲ ಕೆಟ್ಟು ಬಿಡ್ತದೆ. ನೋಡ್ರಿ, ನಮ್ಮ ಮಾನವನ ದೇಹದ ಸ್ಟ್ರಕ್ಚರೇ ಒಂದು ಅದ್ಭುತ. ಹೌದಾ? ಪ್ರತಿಯೊಂದು ಬಯೋಲಾಜಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಓದೋ ಮುಂದೆ ಅಷ್ಟೇ ನಾವು ಆಸಕ್ತಿಯಿಂದ ಓದಬಹುದು. ನೋಡ್ರಿ, ಆ ಒಂದು ರಕ್ತ ಉಲ್ಟಾ ಪಲ್ಟಾ ಆಗಬಾರ್ದು ಅಂತೇಳಿ ಅದನ್ನು ಯಾವ ತಡಿತದ? ನಮ್ಮ ಹೃದಯದಾಗ ಹಾರ್ಟ್ ಕವಾಟಗಳು ತಡಿತದ. ಅದರಂತೆ ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ರಕ್ತವನ್ನು ತಲುಪಿಸುತ್ತದೆ. ಅದರಂತೆ ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ಪೂರಿತವಾಗಿರ್ತಕ್ಕಂಥ ರಕ್ತವನ್ನು ಹೃದಯ ತಲುಪಿಸ್ತದ. ನೋಡ್ರಿ, ಮತ್ತು ಆರ್ಟ್ರಿ ಅಂತಕ್ಕಂಥ ನಮ್ಮ ಆರ್ಟ್ರಿ ಮತ್ತು ವೇನ್ಸ್ಗಳು ಓದೇ ಇರ್ತೀರಿ. ಆರ್ಟ್ರಿ ವೇನ್ಸ್ಗಳು ಕಂಡು ಬರ್ತಕ್ಕಂಥದ್ದು ನಮ್ಮ ದೇಹದಲ್ಲಿ. ಅವು ಆರ್ಟ್ರಿ ಅಪಧಮನಿಗಳಂತ ಕರಿತೀವಿ. ಒಂದು ವಿಧದ ನಾಳಗಳು ದಪ್ಪದಾಗಿರ್ತಕ್ಕಂಥ ಸ್ಥಿತಿಸ್ಥಾಪಕತ್ವ ಭಿತ್ತಿಯನ್ನು ಹೊಂದಿವೆ. ಮಾನವನ ದೇಹದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಆರ್ಟ್ರಿ ಅಂದರೆ ಅರೋಟ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಇದನ್ನು ಕ್ವಶನ್ ಆಗೈತಿ. ವೇನ್ ದೇಹದ ವಿವಿಧ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ಕಳಿಸ್ತದ. ಇಲ್ಲಿ ಲೋಮನಾಳಗಳು ನಮ್ಮ ದೇಹದಲ್ಲಿ ಕಂಡು ಬರ್ತಾವ. ಆ ಲೋಮನಾಳಗಳು ಒಟ್ಟಿಗೆ ಸೇರಿ ವೇನ್ಗಳನ್ನು ಉಂಟು ಮಾಡ್ತದ. ಅವು ರಕ್ತವನ್ನು ಅಂಗ ಅಥವಾ ಅಂಗಾಂಶದಿಂದ ಹೊರ ಸಾಗಿಸ್ತಾವ. ಇನ್ನು ಕಿರುತೊಟ್ಟೆಗಳು ಬಹಳ ಪ್ರಮುಖ. ಕಿರುತೊಟ್ಟೆಗಳ ಮೇಲಿನ ಪ್ರಶ್ನೆ ಕ್ಯಾನ ದೇಹಾದ್ಯಂತ ಸಂಚರಿಸುತ್ತವೆ. ಅಂದ್ರೆ ಕಿರುತೊಟ್ಟೆಗಳು ಮಾನವನ ದೇಹಾದ್ಯಂತ ಸಂಚಾರ ಮಾಡ್ತಾವ, ಅಡ್ಡಾಡ್ತಾವ. ಗಾಯವಾದ ಸಮಯದಲ್ಲಿ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡ್ತಾವ. ನೋಡಿ, ಅಟ್ ಮಜಾ ಐತಿ ಕ್ವಶನ್. ಲಿಂಫ್ ಅಂತ ಕರಿತೀವಿ, ಅದನ್ನು ನಮ್ಮ ದೇಹದಲ್ಲಿ ಕಂಡು ಬರ್ತದ. ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟಂತಹ ಕೊಬ್ಬನ್ನು ಸಾಗಿಸುತ್ತವೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ
ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡ್ತದೆ. ನೋಡಿರಿ, ಇಷ್ಟು ಕೆಲಸವನ್ನು ನಮ್ಮ ಹೃದಯ ಮಾಡ್ತಿದ್ದಿ. ತುಂಬ ಒಂದು ಕೆಲಸ, ಸಂಕೀರ್ಣವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ದೇಹದಾಗ ಯಾವುದು ನಿರ್ವಹಿಸ್ತಿತ್ತು ಅಂತಂದ್ರೆ ಹೃದಯ ನಿರ್ವಹಿಸ್ತದ. ನೋಡ್ರಿ, ಇನ್ನೊಂತಕ ಏನು ವಿವರಣೆ ಕೊಟ್ಟಿವಿ, ಅದನ್ನು ಡೈಗ್ರಾಮ್ನು ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ತೈತಿ. ಹೌದಾ, ಅರೋಟ ಐತಿ. ಅರೋಟ ಮಾರ್ಕ್ ನೋಡ್ರಿ, ಆ ಒಂದು ಅರೋಟ ಏನು ಮಾಡ್ತದ, ನಮ್ಮ ದೇಹಕ್ಕೆ ಇಡೀ ದೇಹದಾದ್ಯಂತ ರಕ್ತವನ್ನು ಇದು ಮಾಡ್ತದ. ಆಮೇಲೆ ವೆನಕಾವ ಐತಿ. ಹೌದಾ, ಇದಕ್ಕೆ ಇಂಗ್ಲೀಷ್ನಾಗ ಆರ್ಟ್ರೀಸ್, ವೆಂಟ್ರೀಸ್ ಅಂತ ಕರಿತೀವಿ. ಆಮೇಲೆ ತದನಂತರ ರೈಟ್ ಆರ್ಟ್ರೀಸ್, ಲೆಫ್ಟ್ ವೆಂಟ್ರಿಕಲ್ಸ್, ಕೊರೊನರಿ ಅಂತ ಕರಿತೀವಿ. ಹೌದಾ, ಲೆಫ್ಟ್ ಕೊರೊನರಿ ಆರ್ಟ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗ್ರೇಟ್ ಕೆಳಗೆ ನೋಡ್ರಿ, ಗ್ರೇಟ್ ಕಾರ್ಡಿಕ್ ವೇನ್ ಅಂತ ಕರಿತೀವಿ. ಮಾರ್ಕ್ ಮಾಡೋದಲ್ಲ. ಹೌದಾ, ಇದಕ್ಕೆ ಸಂಬಂಧಪಟ್ಟಂಥ ಇನ್ನತಕ್ಕ ವಿವರಣೆಯನ್ನು ನೋಡಿವಿ. ಹೌದಾ, ಅಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ನಮ್ಮ ದೇಹಾದ್ಯಂತ ಪಂಪ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಹೃದಯ ಮಾಡ್ತದ. ಇದನ್ನು ನೋಡ್ರಿ ಹೆಂಗೈತಿ ಇಲ್ಲಿ, ರೈಟ್ ಆಟ್ರಿಯಮ್, ಲೆಫ್ಟ್ ಆಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಬಹಳ ಪ್ರಮುಖ. ಅರೋಟ ಅಂತರೂ ಮೇಲೈತಿ. ಯಾವ ರೀತಿ ರಕ್ತ ಬರ್ತದ ನೋಡ್ರಿ. ಆಮೇಲೆ ರಕ್ತ ಇಲ್ಲಿ ಬಂದಿಂದ ಆ ಒಂದು ಕವಾಟಗಳು ಏನು ಮಾಡ್ತಾವ, ರಕ್ತವನ್ನು ಮಿಕ್ಸ್ ಆಗ್ಲಾರ್ದಂಗೆ ತಡಿತಾವ. ಇದು ನಮ್ಮ ದೇಹದಲ್ಲಿ ಹೃದಯ ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ. ಓಕೆ, ನಂತರ ಭಾಳ ಆಯಿತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ತೋರಿಸಿದಂತೆ ಒಂದು ವಸ್ತು 7 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತೀಯ ಪಥದಲ್ಲಿ ಒಂದು ಸುತ್ತು ಬಂದಾಗ ಅದರ ಸ್ಥಾನ ಪಲ್ಲಟ ಮತ್ತು ಕ್ರಮಿಸಿದ ದೂರಗಳು ಕೇಳೋಣ. ಸಿಂಪಲ್ ಇತ್ತು ಕ್ವಶನ್. ನೋಡ್ರಿ, ಚಿತ್ರ ನೋಡ್ರಿ, ಅದಕ್ಕೆ ಉತ್ತರ ಏನೈತಿ 0.44 ಸೆಂಟಿಮೀಟರ್ ಅಂತ ಹೇಳಿ ನಾವು ಕರಿತೀವಿ. 0.44 ಸೆಂಟಿಮೀಟರ್. ಓಕೆ, ಇನ್ನು ಈ ಒಂದು ಕ್ವಶನ್ ನೋಡಿದ್ರೆ ಅಂದ್ರೆ ಒಂದು ಕ್ವಶನ್ ಕೇಳ್ತಾನೆ. ಬಟ್ ನಾನು ಹೇಳಿನಲ್ಲಿ ನಿಮಗೆ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥ ಕ್ವಶನ್ಗಳು ಭಾಳ ಅಂದರೆ 2, ಭಾಳ ಅಂದ್ರೆ 3. ಹೌದಾ, ಒಂದು ಎಲ್ಲೋ ಒಂದು ಕೇಳ್ತಾನೆ, ಒಂದು ಕೇಳಬೇಕಂದ್ರೆ 2 ಅಥವಾ 3 ಅಷ್ಟೇ ಲೆಕ್ಕದ ಮೇಲೆ ಕ್ವಶನ್ ಇರ್ತಾವೆ. ಪ್ರಾಬ್ಲಮೆಟಿಕ್, ಹೌದಾ, ಸಿಂಪಲ್ ಆಗಿರ್ತಕ್ಕಂಥ ನ್ಯೂಮೆರಿಕ್ ಮೇಲೆ ಕ್ವಶನನ್ನು ಕೇಳ್ತಾನೆ. ನೋಡಿರಿ, R1 10 Ω, R2 40 Ω, R3 30 Ω, R4 20 Ω, R5 60 Ω ಮತ್ತು 12 ವೋಲ್ಟ್ನ ಬ್ಯಾಟ್ರಿಯನ್ನು ಸಂಯೋಜಿಸಿ ಸಂಪರ್ಕಿಸಿದರೆ ಎಲ್ಲವನ್ನು ನಾವು ಸಂಪರ್ಕ ಮಾಡಿದ್ರೆ ನೋಡ್ರಿ, ಈ ರೀತಿ ನಾವು ಸಂಪರ್ಕ ಕೊಟ್ರೆ ಅದು ಏನಾಗ್ತೈತಿ, 18 ಓಮ್ಗಳಷ್ಟು ಆಗ್ತದ. ಸರಿ, ಒಟ್ಟು ರೋಧ ಎಷ್ಟು ಆಗ್ತೈತಿ ಸರ? 18 ಓಮ್ ಆಗ್ತದ ಅಂತಕ್ಕಂಥದ್ದು ಉತ್ತರ. ಸರಿ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ಪೆಪ್ಟೈಡ್ ಬಂಧವು ಅಮೈನೋ ಆಮ್ಲದ ಒಂದು ಕಾರ್ಬಾಕ್ಸಿಲಿಕ್ ಗುಂಪು. ಇದರೊಂದಿಗೆ ವರ್ತಿಸಿದಾಗ ಉಂಟಾಗ್ತೈತಿ ಅಂತಂದ್ರೆ ಅಮೈನೋ ಗುಂಪು. ಇದಾಗಿದ್ದೆಲ್ಲ ಕ್ವಶನ್ ಕಂಪ್ಲೀಟ್ ಆಗಿದ್ದು. ಓಕೆ, ಈ ಖನಿಜವು ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡ್ತೈತಿ ಮತ್ತು ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡ್ತೈತಿ. ಯಾವುದು? ಸತು ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಖನಿಜಗಳು, ಮಿನರಲ್ಸ್ ಬರ್ತಾವ. ಅವು ಏನೇನು ಕೆಲಸ ಮಾಡ್ತಾವ ಅದು ನಮಗೆ ಗೊತ್ತಿರ್ಬೇಕಾಗ್ತೈತಿ. ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ಕ್ವಶನ್ ಕೇಳೋಣ. ಈ ಖನಿಜವು ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯವನ್ನು ಮಾಡ್ತೈತಿ. ಅದು ಯಾವುದ್ರಿ ಸರ್ ಅಂತಂದ್ರೆ ಸತು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ನಮ್ಮ ಆಹಾರದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಖನಿಜಾಂಶಗಳ ಬಗ್ಗೆ ಚಿಕ್ಕದಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್. ನಮ್ಮ ಆಹಾರವು ಕ್ಯಾಲ್ಸಿಯಂ, ಕಬ್ಬಿಣ, ಸೋಡಿಯಂ, ರಂಜಕ, ಸತು ಮತ್ತು ಅಯೋಡಿನ್ ಮುಂತಾದ ಅವಶ್ಯಕ ಖನಿಜಾಂಶಗಳನ್ನು ಒಳಗೊಂಡಿರಬೇಕು. ನಮ್ಮ ದೇಹದಲ್ಲಿ ಇವು ಒಂದೊಂದು ಹಲವು ಕಾರ್ಯಗಳನ್ನು ಪಾಲ್ಗೊಳ್ಳುತ್ತವೆ. ಇದಕ್ಕೆ ನಿದರ್ಶನವೆಂದರೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ ಮತ್ತು ಸ್ನಾಯುಗಳ ಕಾರ್ಯನಿರ್ವಹಣೆಗೆ, ಹೃದಯ ಹಾಗೂ ನರಗಳಿಗೆ, ರಕ್ತ ಹೆಪ್ಪುಗಟ್ಟುವ ಕ್ರಿಯೆಗೆ ಹಾಗೂ ನೋವುಗಳು ಕಡಿಮೆ ಮಾಡಲು ಇದು ಅವಶ್ಯಕ. ಡೈರಿ ಉತ್ಪನ್ನಗಳು, ಸೋಯಾ, ಅವರೆ, ರಾಗಿ, ಸೂರ್ಯಕಾಂತಿ ಬೀಜ ಹಾಗೂ ಬಟಾಣಿ ಜಾತಿಯ ಕಾಳುಗಳಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಕಂಡುಬರ್ತದೆ. TETನಾಗ ತುಂಬ ಸಲ ಪೇಪರ್ 1 ಮತ್ತು ಪೇಪರ್ 2ನಾಗ ಇದು ಕ್ವಶನ್ ಆಗಿದೆ. ಓಕೆ, ಇನ್ನು ಮತ್ತೆ ನೋಡ್ರಿ, ಇಲ್ಲಿ ಸೋಡಿಯಂ ರಕ್ತದ ಒತ್ತಡದ ನಿಯಂತ್ರಣ, ಮಾಂಸಖಂಡಗಳು ಮತ್ತು ನರಗಳ ಕಾರ್ಯವನ್ನು ಹತೋಟಿಯಲ್ಲಿರ್ತದೆ. ಯಾವುದು? ಸೋಡಿಯಂ. ನಮ್ಮ ಆಹಾರವು ಅಗತ್ಯ ಪ್ರಮಾಣದ ಸೋಡಿಯಂನ್ನು ಏಕಪ್ರಕಾರವಾಗಿ ಹೊಂದಿರುತ್ತದೆ. ಓಕೆ, ನಮ್ಮ ಆಹಾರದಲ್ಲಿ ಆ ಒಂದು ಸೋಡಿಯಂ ಪ್ರಮಾಣ ಬರ್ತದ. ಇನ್ನು ರಂಜಕ, ಫಾಸ್ಫರಸ್ ಬಂದ್ರೆ ಮೂಳೆ ಮತ್ತು ಹಲ್ಲುಗಳಿಗೆ ಅಗತ್ಯ. ರಂಜಕವು ಮತ್ತು ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು ಮತ್ತು ಪ್ರೋಟೀನುಗಳ ಚಯಾಪಚಯ ಕ್ರಿಯೆಯಲ್ಲಿ ಭಾಗಿಯಾಗಿರುತ್ತದೆ. ರಂಜಕವು ಹಾಲಿನ ಉತ್ಪನ್ನಗಳು, ಧಾನ್ಯ ಮತ್ತು ಇವುಗಳಲ್ಲಿ ಯಥೇಚ್ಛವಾಗಿ ಲಭ್ಯವಾಗ್ತದೆ. ಇನ್ನು ಕಬ್ಬಿಣ, ಫೆರಸ್ಗೆ ಬಂದಾಗ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಇರ್ತದ. ನಮಗೆ ಅವಶ್ಯವಾದ ಇನ್ನೊಂದು ಖನಿಜಾಂಶ ಅಂತಂದ್ರೆ ಕಬ್ಬಿಣ. ಇದು ದೇಹದಲ್ಲಿ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಿಮೋಗ್ಲೋಬಿನ್ನ ಘಟಕ. ಎದುರಾಗ್ರಿ, ಹಿಮೋಗ್ಲೋಬಿನ್ದಾಗ ಇರ್ತದೆ ಕಬ್ಬಿಣ. ಯಕೃತ್ತು, ಮಾಂಸ, ಮೃದ್ವಂಗಿಗಳು, ಓಟ್ಸ್,
ಬೀಜಗಳು, ಅವರೆ, ಗೋಧಿ, ಮೊಳಕೆ, ಸೊಪ್ಪುಗಳಲ್ಲಿ ಇದು ಕಂಡುಬರ್ತದೆ. ಇನ್ನು ಅಯೋಡಿನ್ಗೆ ಬಂದಾಗ ನಮ್ಮ ದೇಹದಲ್ಲಿ ಅಯೋಡಿನ್ ಏನು ಕೆಲಸ ಮಾಡ್ತದ? ಥೈರಾಯ್ಡ್ ಗ್ರಂಥಿಯ ಥೈರಾಕ್ಸಿನನ್ನು ಸಹಿಸಲು ಸಹಾಯಕ. ನಾನು ಹೇಳಿನಲ್ಲ ನೋಡಿರಿ, ನಮ್ಮ ದೇಹದಲ್ಲಿ ಗ್ರಂಥಿಗಳು ಬರ್ತಾವ. ಥ್ಯಾಲಮಸ್, ಹೈಪೋಥ್ಯಾಲಮಸ್, ಪಿಟ್ಯೂಟರಿ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಬರ್ತದ. ಆಮೇಲೆ ಲಿವರ್ ಬರ್ತದ. ಆಮೇಲೆ ಓವರೀಸ, ಗೋನಾಡ್ಸ ಅಂಥೇಳಿ ನಾವು ಆ ಒಂದು ಗ್ರಂಥಿಗಳನ್ನು ಮಾಡ್ಕೋತ ಬರ್ತೀವಿ. ಈ ಒಂದು ಗ್ರಂಥಿಗಳು ನಮ್ಮ ದೇಹದ ಚಲನೆ, ನಿಯಂತ್ರಣ ಎಲ್ಲವನ್ನು ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾವ ಸಮಯಕ್ಕೆ ತಕ್ಕಂತೆ. ಇನ್ನು ಅಯೋಡಿನ್ ಅಂತಕ್ಕಂಥ ಒಂದು ಖನಿಜಾಂಶ ಏನು ಮಾಡ್ತದೆ ಸರ್ ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನನ್ನು ಸ್ರವಿಸಲು ಸಹಾಯಕಾರಿಯಾಗೈತಿ. ಯಾವುದು? ಈ ಒಂದು ಅಯೋಡಿನ ಕ್ವಶನ್ ಆಗೈತಿ. KS ಲೆವೆಲ್ ತನೂ ಇದು ಕ್ವಶನ್ ಆಗ್ಯದ. ಇದು ಗೈಟರ್ ರೋಗವನ್ನು ತಡೆಗಟ್ಟುತ್ತದೆ. ಯಾವ ರೋಗವನ್ನು ತಡೆಗಟ್ಟತೈತ್ರಿ ಸರ? ಅಯೋಡಿನ ಗೈಟರ್ ರೋಗವನ್ನು ತಡೆಗಟ್ಟದ. ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದ. ಯಾವುದನ್ನು ಜೀರ್ಣಿಸಲು? ಕೊಬ್ಬನ್ನು ಜೀರ್ಣಿಸಲು ಇದು ಸಹಾಯ ಕೊಡ್ತೈತಿ. ಬೀಟಾ ಕ್ಯಾರೋಟಿನನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ. ಯಾವ ಕ್ಯಾರೋಟಿನನ್ನು? ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ರೀ ಸರ್. ಯಾವುದು? ಈ ಒಂದು ಅಯೋಡಿನ. ದೇಹದಲ್ಲಿ ಶಕ್ತಿಯ ಬಿಡುಗಡೆಯನ್ನು ನಿಯಂತ್ರಿಸುತ್ತದೆ. ಚರ್ಮ, ಉಗುರು, ಕೂದಲು ಹಾಗೂ ಹಲ್ಲುಗಳನ್ನು ಕಾಪಾಡುವುದು ಅಯೋಡಿನ. ಸಮುದ್ರದ ಆಹಾರಗಳು, ತರಕಾರಿ ಪದಾರ್ಥಗಳು ಅಯೋಡಿನ್ ಪ್ರಮುಖದ ಆಕಾರಗಳು. ಇನ್ನು ನಮ್ಮ ದೇಹದಲ್ಲಿ ಸತು ಕೇಳಲ್ಲ, ನಮ್ಮ ದೇಹದಲ್ಲಿ ಸತು ಏನು ಮಾಡ್ತದ್ರಿ ಸರ? ಸತುವಿನ ಅಂಶ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡ್ತೈತಿ. ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡ್ತದೆ. ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸ್ತೈತಿ. ಅಲ್ಲದೆ ಫಾಸ್ಫೇಟ್ ಗ್ರಂಥಿಯ ಕಾರ್ಯವನ್ನು ಸುಗಮಗೊಳಿಸ್ತೈತಿ. ಮೊಟ್ಟೆ, ಚೀಸ್, ಪಶುಮಾಂಸ, ಹಂದಿ ಮಾಂಸ, ಗೋಧಿ ಮೊಳಕೆ, ಈಸ್ಟ್ ಹಾಗೂ ಕಂಬಳಿ ಬೀಜಗಳು ಸತುವಿನ ಪ್ರಮುಖವಾಗಿರ್ತಕ್ಕಂಥ ಆಕಾರಗಳು. ಇನ್ನು ಲಾಸ್ಟಿಗೆ ಪೊಟ್ಯಾಷಿಯಂ ಬಂತು. ಪೊಟ್ಯಾಷಿಯಂ ಅಂತಕ್ಕಂಥ ಖನಿಜಾಂಶ ದೇಹದ ದ್ರವವನ್ನು ಸಮತೋಲನದಲ್ಲಿ ಇಡ್ತದೆ. ನರಗಳ ಹಾಗೂ ಸ್ನಾಯುಗಳ ಕಾರ್ಯಚಟುವಟಿಕೆಗೆ ಇದು ಅತ್ಯವಶ್ಯಕ. ಕ್ವಶನ್ ಆಗೈತಿ. FDದ ಕ್ವಶನ್ ಆಗ್ಯದ, SDCದ ಕ್ವಶನ್ ಆಗೈತಿ. ಪೊಟ್ಯಾಷಿಯಂ ಎದಕ್ಕೆ ಸಂಬಂಧಪಡ್ತೈತಿ? ನರಗಳ ಹಾಗೂ ಸ್ನಾಯುಗಳ ಕಾರ್ಯಚಟುವಟಿಕೆಗೆ ಇದು ಅವಶ್ಯಕವಾಗೈತಿ. ಬಟಾಣಿಗಳು, ಬಾಳೆಹಣ್ಣು, ಹಸಿರು ಅವರೆ, ನಾಯಿ ಕೊಡೆಗಳು ಹಾಗೂ ಕಿತ್ತಳೆ ಪೊಟ್ಯಾಷಿಯಂನ ಉತ್ತಮವಾಗಿರ್ತಕ್ಕಂಥ ಆಕಾರಗಳು. ಒಂದಿಷ್ಟು ಮಾಹಿತಿ ಅದರ ಬಗ್ಗೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ವಿವರಣೆ ನೋಡಿದಂತೆ ನಮಗೇನು ಕೇಳಿದ? ಸತುವಿನ ಬಗ್ಗೆ ಕ್ವಶನ್ ಕೇಳಿದ. ಪ್ರತಿಯೊಂದು ನಾವು ಖನಿಜದ ಬಗ್ಗೆ ವಿವರಣೆ ನೋಡಿವಿ. ನೋಡ್ರಿ, ಕೊಲೆಸ್ಟ್ರಾಲ್ನ ಸಂಗ್ರಹವನ್ನು ಕಡಿಮೆ ಮಾಡ್ತೈತಿ. ಇನ್ಸುಲಿನ್ ಮತ್ತು ಹಾಗೂ ಕಿಣ್ವಗಳ ಉತ್ಪಾದನೆಗೆ ಯಾವ್ದು ಸಹಾಯ ಆಗೈತಿ? ಸತು ಅಂತಕ್ಕಂಥದ್ದು. ಓಕೆ, ಇನ್ನು ಸುಕ್ರೋಸ್ ಒಂದು ದ್ವಿಶರ್ಕರೆಯಾಗಿದ್ದು ಇದರಲ್ಲಿರ್ತಕ್ಕಂಥ ಘಟಕ ಯಾವುದು ಅಂತಂದ್ರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಎದುರಾಗಿರ್ತಾವ. ಸುಕ್ರೋಸ್ನಲ್ಲಿ ದ್ವಿತೀಯ ಶರ್ಕರಿ, ಇದರಲ್ಲಿ ಅಂಥ ಘಟಕ ಐತಿ ಸುಕ್ರೋಸ್ನ್ಯಾಗ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ. ಸ್ಪಷ್ಟವಾದ ಸಂತಾನೋತ್ಪತ್ತಿಯ ಅಂಗಾಂಶವನ್ನು ಹೊಂದಿರುವ ಅಂತಿಮವಾಗಿ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳ ಫೆಂಡ್ರೋಗ್ಯಾಮ್ಗಳ ಗುಂಪನ್ನು ಗುರುತಿಸಿದ ಕೊಟ್ಟನು. ತುಂಬ ಸರಳ ಐತಿ. ಆವೃತ ಬೀಜ ಸಸ್ಯ ಮತ್ತು ಅನಾವೃತ ಬೀಜ ಸಸ್ಯಗಳು. ಸ್ಪಷ್ಟವಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯ ಅಂಗಾಂಶವನ್ನು ಹೊಂದಿರತಕ್ಕಂಥ ಅಂತಿಮವಾದ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳ ಫೆನರೋಗ್ಯಾಮ್ಗಳ ಗುಂಪು ಯಾವುದಂತಂದ್ರೆ ಆವೃತ ಮತ್ತು ಅನಾವೃತ ಬೀಜ ಸಸ್ಯಗಳು. ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಸಂಗ್ರಹಿಸುವ ಲ್ಯೂಕೋಪ್ಲಾಸ್ಟ್ಗಳು ಅಂದ್ರೆ ಅಲ್ಯೂರೋಪ್ಲಾಸ್ಟ್ಗಳು ನೋಡ್ರಿ. ಅಂದ್ರೆ ಸಸ್ಯಗಳಲ್ಲಿ ಪ್ರೋಟೀನನ್ನು ಸಂಗ್ರಹಿಸುವ ಲ್ಯೂಕೋಪ್ಲಾಸ್ಟ್ಗಳು ಯಾವಂತ ಕೇಳೋಣ? ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಸಂಗ್ರಹಿಸುವ ಲ್ಯೂಕೋಪ್ಲಾಸ್ಟ್ಗಳೇ ಅಲ್ಯೂರೋಪ್ಲಾಸ್ಟ್ಗಳು. ಹೌದಾ? ಸರಿ. ಇನ್ನು ಅಮೈನೋ ಆಮ್ಲಗಳು ಸಾವಯವ ಸಂಯುಕ್ತಗಳಾಗಿದ್ದು ಒಂದೇ ಕಾರ್ಬನ್ಗೆ ಅಮೈನೋ ಆಮ್ಲ ಮತ್ತು ಆಮ್ಲ ಗುಂಪುಗಳು ಆದೇಶನಗೊಂಡಿರುತ್ತವೆ. ಆದ್ದರಿಂದ ಇವುಗಳನ್ನು ಅಲ್ಪ ಅಮೈನೋ ಆಮ್ಲಗಳೆಂದು ಕರೆಯುತ್ತೇವೆ. ಇವುಗಳಂತಂದ್ರೆ ಆದೇಶನಕ್ಕೊಳಗಾದಂಥ ಮೀಥೇನ್ಗಳು. ಯಾವುದ್ರಿ ಸರ? ಆದೇಶಕ್ಕೊಳಗಾಗಿರ್ತಕ್ಕಂಥ ಮೀಥೇನ್ಗಳು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ ಕಂಪ್ಲೀಟೆಡ್. ಇಷ್ಟು ಕ್ವಶನ್ಗಳು ನಾವು ಅಧ್ಯಯನವನ್ನು ಮಾಡೀವಿ. ಮತ್ತು ಮುಂದಿನ ಕ್ವಶನ್ ಪೇಪರ್ಗಳನ್ನು ಬಿಡಿಸೋ ಮುಂದೆ ನೆಕ್ಸ್ಟ್ ಕ್ಲಾಸ್ನಾಗ ಇನ್ನೊಂದು ಕ್ವಶನ್ ಪೇಪರ್, ಇನ್ನೊಂದು 2-3 ಕ್ವಶನ್ ಪೇಪರ್ ಇದೆ. 2020 ಅಲ್ಲ, 19, 17, 15, 14 ಇನ್ನೂ 4 ಕ್ವಶನ್ ಪೇಪರ್ ಅಷ್ಟು ಬಿಡಿಸೋಣ. ಯಾಕಂದ್ರೆ ನಮಗೆ ಕ್ವಶನ್ಗಳು ಅಷ್ಟೇ ಪ್ರಮುಖ ಆಗ್ತವೆ. ಹೌದಾ? ಈಗ ಯಾರ್ಯಾರು ಫಸ್ಟ್ ಸಲ TET ಬರೆಯಾಕತ್ತಿರಲ್ಲ ಅವರಿಗೂ ಯೂಸ್ಫುಲ್ ಆಗ್ತವೆ, ಅನುಕೂಲ ಆಗ್ತೈತಿ. ಇನ್ನು ಯಾರು ಸ್ಕೋರ್ ಮಾಡೋಕೆ ಹಾಕಿರ್ತಿರಲ್ಲ ಕೆಲವೊಂದಿಷ್ಟು ಸ್ಪರ್ಧಾರ್ಥಿಗಳು, ಅವರಿಗಂತೂ ಇನ್ನಷ್ಟು ಅನುಕೂಲಕರ ಆಗ್ತದೆ. ಓಕೆ, ಇನ್ನೂ ಅಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಬರೋಣ. ಎಲ್ಲರೂ ಚೆನ್ನಾಗಿ ಓದ್ರಿ. ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸನ್ನು ಮಾಡಿಕೊಂಡು ಓದ್ಕೋರಿ. ಈಗಾಗಲೇ ಎಕ್ಸಾಮ್ ನಿಯರ್ ಅದಾವ. ಹೆಚ್ಚು ನೀವು ಏನು ಹಿಂದೆ ಓದಿರಲ್ಲ ಅದನ್ನೇ ಒಂದಿಷ್ಟು
ಹೆಚ್ಚು ಸ್ಪೀಡಾಗಿ ರಿವಿಷನ್ ಮಾಡ್ಕೊರಿ, ಚೆನ್ನಾಗಿ ಓದ್ರಿ, ಎಲ್ಲರದು ಒಳ್ಳೆಯ ಸ್ಕೋರ್ ಆಗಲಿ. ಮತ್ತೆ ನಿಮಗೇನು ಮಾಡ್ತೀನಿ, ನಾನು ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.